ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ, ನಿಮ್ಮ ಮನೆಯಲ್ಲಿರುವಂತಹ ಎಲ್ಲಾ ಸದಸ್ಯರ ಒಂದು SIR ಫಾರಂ ಸಂಪೂರ್ಣವಾಗಿ ಸಬ್ಮಿಟ್ ಆಗಿದೆಯಾ ಅಥವಾ ಡಿಲೀಟ್ ಆಗಿದೆಯಾ, ಅದರ ಒಂದು ಸಂಪೂರ್ಣವಾಗಿರುವಂತಹ ಸ್ಟೇಟಸ್ ಅನ್ನ ಯಾವ ರೀತಿಯಾಗಿ ನಾವು ಪರಿಶೀಲನೆ ಮಾಡ್ಕೋಬಹುದು ಅನ್ನುವಂತಹ ವಿಧಾನವನ್ನ ಸಂಪೂರ್ಣವಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಯಾಕಂದ್ರೆ ಇವತ್ತು SIR ಫಾರಂ ಅನ್ನ ನಾವು ಭರ್ತಿ ಮಾಡಿ BLO ಗಳಿಗೆ ಕೊಟ್ಟಿರ್ತೀವಿ. BLOಗಳು ಆನ್ಲೈನ್ ನಲ್ಲಿ ಸಬ್ಮಿಟ್ ಮಾಡಿದಾರ ಅಥವಾ ಏನಾಗಿದೆ ನಮ್ಮ ಒಂದು ಸ್ಟೇಟಸ್ ಅನ್ನ ಸಂಪೂರ್ಣವಾಗಿ ಪರಿಶೀಲನೆಯನ್ನ ಮಾಡ್ಕೋಬಹುದು, ಅಥವಾ SRI ಫಾರ್ಮ್ ಸಕ್ಸಸ್ಫುಲ್ ಆಗಿದೆಯಾ ಅಥವಾ ಡಿಲೀಟ್ ಆಗಿದೆಯಾ ಅನ್ನುವಂತಹ ವಿಧಾನವನ್ನ ಯಾವ ರೀತಿಯಾಗಿ ನಮ್ಮ ಮನೆಯಲ್ಲಿರುವಂತಹ ಎಲ್ಲಾ ಸದಸ್ಯರ ಒಂದು ಪರಿಶೀಲನೆಯನ್ನ ಯಾವ ರೀತಿಯಾಗಿ ನಾವು ಮಾಡ್ಕೋಬಹುದು ಅನ್ನುವಂತಹ ವಿಧಾನವನ್ನ ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಮತ್ತೆ ಇದರ ಜೊತೆಗೆ ಯಾರೆಲ್ಲ ಇವತ್ತೇ ಫಸ್ಟ್ ಟೈಮ್ ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ, ನಾನ್ ಮಾಡುವಂತಹ ಕಂಪ್ಯೂಟರ್ ಶಿಕ್ಷಣದ ವಿಡಿಯೋಸ್ ಗಳಾಗಿರ್ಬೋದು, ಆನ್ಲೈನ್ ಅರ್ಜಿ ಸಲ್ಲಿಸುವಂತಹ ವಿಡಿಯೋಸ್ ಗಳಾಗಿರ್ಬೋದು, ಮತ್ತೆ ಉದ್ಯೋಗದ ಮಾಹಿತಿಗಳಿಗೆ ಯಾವ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಸುವಂತಹ ವಿಡಿಯೋಸ್ ಗಳಾಗಿರ್ಬೋದು, ಪ್ರತಿಯೊಂದು ವಿಡಿಯೋಸ್ ಅನ್ನ ನೋಡಬೇಕಾಗಿತ್ತು ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಜೊತೆಗೆ ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ಕರೆದಿರುವಂತಹ ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸ್ತಾ ಇದ್ದೀರಿ. ನಿಮ್ಮ ಹತ್ರ ಕೆಲವೊಂದು ಹುದ್ದೆಗಳಿಗೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಕೂಡ ಕಡ್ಡಾಯವಾಗಿ ಬೇಕಾಗಿದೆ. ಹಾಗಾಗಿ ಕಂಪ್ಯೂಟರ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇಲ್ಲ ಅಂದ್ರೂ ಕೂಡ ನಿಮ್ಮ ಮನೆ ಬಾಗಿಲಿಗೆ ಕಂಪ್ಯೂಟರ್ ಕೋರ್ಸಿನ ಸರ್ಟಿಫಿಕೇಟ್ ಅನ್ನ ಪ್ರೊವೈಡ್ ಮಾಡ್ತಾ ಇದಾವೆ. ಕಂಪ್ಯೂಟರ್ ಸರ್ಟಿಫಿಕೇಟ್ ಬೇಕಾಗಿತ್ತು ಅಂದ್ರೆ ಗುರು ನಾನೆಕ್ಸ್ ಅಂತ ಇನ್ಸ್ಟಾಗ್ರಾಮ್ ಐಡಿ ಇರುತ್ತೆ, ಅಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡಿಕೊಂಡು ನಮ್ಮ ಸಂಸ್ಥೆಯಿಂದ ಸರ್ಕಾರದಿಂದ ಮಾನ್ಯತೆ ಪಡೆದಿರುವಂತಹ ಶಿಕ್ಷಣ ಸಂಸ್ಥೆಯಿಂದಾನೇ ನೀವೇನ್ ಮಾಡಬಹುದು ಅಂದ್ರೆ ಕಂಪ್ಯೂಟರ್ ಕೋರ್ಸಿನ ಸರ್ಟಿಫಿಕೇಟ್ ಅನ್ನ ಇವತ್ತು ಪಡೆಯಬಹುದು. ಅಂದ್ರೆ ಯೂಟ್ಯೂಬ್ ಅಲ್ಲಿ ನೋಡಿ ಕಲ್ತಿರುವಂತಹ ವಿದ್ಯಾರ್ಥಿಗಳಿಗೆ ನಾವು ಏನ್ ಮಾಡ್ತೀವಿ ಅಂದ್ರೆ ಒಂದು ಕೋರ್ಸ್ ಅನ್ನ ಪ್ರೊವೈಡ್ ಮಾಡ್ತೇವೆ. ಓಕೆನಾ? ಜೊತೆಗೆ ಯಾವ ರೀತಿಯಾಗಿ ನಾವು ನೋಡಬೇಕು ಇವತ್ತು SRI ಆಗಿದೆಯಾ ಅಥವಾ ಇಲ್ಲ ಅನ್ನೋದನ್ನ ನಾವು ನೋಡಬೇಕಾಗಿತ್ತು ಅಂದ್ರೆ, ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ ನಲ್ಲಿ ಇರುವಂತಹ ಗೂಗಲ್ ಕ್ರೋಮ್ ಅನ್ನು ಓಪನ್ ಮಾಡ್ಕೊಳ್ಳಿ. ಮಾಡಿದ ನಂತರ ಇಲ್ಲಿಂದ SIR ಆನ್ಲೈನ್ ಅಂತ ಇದ್ದಿರತ್ತೆ. ಓಕೆನಾ? ನೀವು ಡೈರೆಕ್ಟ್ ಆಗಿ SIR ಅಂತ ಟೈಪ್ ಮಾಡಿದ್ರು ಕೂಡ ಗೂಗಲ್ ಅಲ್ಲಿ ನಿಮ್ಮ ಮೊಬೈಲ್ ಫೋನ್ ನಲ್ಲೂ ಕೂಡ ಪರಿಶೀಲನೆಯನ್ನ ಮಾಡ್ಕೋಬಹುದು. ಬಹಳಷ್ಟು ಈಸಿ ಆಗಿರುತ್ತೆ. ಓಕೆನಾ? ಈಗ ನಿಗರ ಬೇಡ, ಇಲ್ಲಿ ಸಿಟಿಸನ್ ಸರ್ವಿಸ್ ಪೋರ್ಟಲ್ ಅಂತ ಬಂದಿರತ್ತೆ, ನೀವು ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬಹುದು. ಮಾಡಿದ ನಂತರ ಸಂಪೂರ್ಣವಾಗಿ ಉಚಿತವಾಗಿ ಮನೆಯಲ್ಲಿರುವಂತಹ ಎಲ್ಲಾ ಸದಸ್ಯರ ಇವತ್ತು SIR ಕಂಪ್ಲೀಟ್ ಆಗಿ ಆಗಿದೆಯಾ ಅಥವಾ ಇಲ್ಲ ಅನ್ನೋದನ್ನ ನೀವು ಪರಿಶೀಲನೆಯನ್ನ ಸಂಪೂರ್ಣವಾಗಿ ಮಾಡ್ಕೋಬಹುದು ಬರೇ 2 ನಿಮಿಷದಲ್ಲಿ. ಇಲ್ಲಿ SIR ಗೆ ಸಂಬಂಧಪಟ್ಟಿರುವಂತಹ ಮತ್ತೆ ಇದರ ಜೊತೆಗೆ SIR ಗೆ ಸಂಬಂಧಪಟ್ಟಿರುವಂತದ್ದಾಗಿರ್ಬೋದು, ಜೊತೆಗೆ ವೋಟರ್ ಕಾರ್ಡ್ ಗೆ ಸಂಬಂಧಪಟ್ಟಿರುವಂತದ್ದಾಗಿರ್ಬೋದು, ಎಲ್ಲ ತರದ ಒಂದು ಮಾಹಿತಿಯನ್ನ ನೀವೇನ್ ಮಾಡಬಹುದು ಈ ಒಂದು ವೆಬ್ಸೈಟ್ ಅಲ್ಲಿ ನಿಮ್ಗೆ ನೋಡ್ಲಿಕ್ಕೆ ಸಂಪೂರ್ಣವಾಗಿ ಸಿಗ್ತಾ ಇರತ್ತೆ, ಸಂಪೂರ್ಣವಾಗಿ ನೋಡಬಹುದು. ಇವತ್ತು ಹೊಸದಾಗಿ ವೋಟರ್ ಕಾರ್ಡ್ ಮಾಡಿಸಬೇಕಾಗಿತ್ತು ಅಂದ್ರೆ, ಮತ್ತೆ ಸಪೋಸ್ ನಿಮ್ಮ ಒಂದು ವೋಟರ್ ಕಾರ್ಡ್ ಅನ್ನ ತಿದ್ದುಪಡಿ ಮಾಡಿಸಬೇಕಾಗಿತ್ತು ಅಂದ್ರೆ, ಮತ್ತೆ ವೋಟರ್ ಕಾರ್ಡ್ ಅಲ್ಲಿ ವಿಳಾಸ ಬದಲಾವಣೆ ಆಗಿರ್ಬೋದು, ಅಡ್ರೆಸ್ ಚೇಂಜ್ ಆಗಿರ್ಬೋದು, ಮೊಬೈಲ್ ನಂಬರ್ ಲಿಂಕ್ ಆಗಿರ್ಬೋದು, ಮತ್ತೆ ಎಲ್ಲ ತರದ ಒಂದು ಮಾಹಿತಿಗಳನ್ನು ಕೂಡ ಈ ಒಂದು ವೆಬ್ಸೈಟ್ ಅಲ್ಲಿ ನಿಮ್ಗೆ ಸಂಪೂರ್ಣವಾಗಿ ಸಿಗ್ತಾ ಇರತ್ತೆ. ಕರೆಕ್ಷನ್ ಅಂತ ಫಾರಂ ಇದ್ದಿರತ್ತೆ. ಅದಾದ ನಂತರ 18 ವರ್ಷ ಪೂರ್ಣ ಆದ ನಂತರ ನಾವು ಇವತ್ತು ವೋಟರ್ ಕಾರ್ಡ್ ಮಾಡಿಸಬೇಕಾಗಿದೆ ಸರ್ ನಮ್ಮ ಮನೆಯಲ್ಲಿ ಅಂದ್ರೂ ಕೂಡ ನೀವೇನ್ ಮಾಡಬಹುದು, ಇಲ್ಲಿ ನಿಮಗೆ ನ್ಯೂ ವೋಟರ್ ರಿಜಿಸ್ಟ್ರೇಷನ್ ಅಂತ ಒಂದು ಅಪ್ಲಿಕೇಶನ್ ಕೂಡ ಇಲ್ಲಿ ಫಾರ್ಮ್ ಕೂಡ ಸಿಗುತ್ತೆ. ಈ ಒಂದು ಫಾರ್ಮ್ ಅನ್ನ ಡೈರೆಕ್ಟ್ ಆಗಿ ನೀವು ಕೂಡ ಮೊಬೈಲ್ ಫೋನ್ ನಲ್ಲೇ ಭರ್ತಿಯನ್ನ ಮಾಡಿಕೊಂಡು ಒಂದು ಅರ್ಜಿಯನ್ನ ಸಂಪೂರ್ಣವಾಗಿ ಸಲ್ಲಿಸಬಹುದು. ಜೊತೆಗೆ ಇವತ್ತು ವೋಟರ್ ಕಾರ್ಡ್ ಡಿಜಿಟಲ್ ಆಗಿ ಡೌನ್ಲೋಡ್ ಮಾಡಬೇಕಾಗಿತ್ತು ಅಂದ್ರೆ ಇಲ್ಲಿಂದಾನು ಕೂಡ ಇಫಿಕ್ ಡೌನ್ಲೋಡ್ ಅಂತ ಇದ್ದಿರುತ್ತೆ, ಇಲ್ಲಿಂದಾನು ಕೂಡ ಡೌನ್ಲೋಡ್ ಅನ್ನ ಸಂಪೂರ್ಣವಾಗಿ ಮಾಡ್ಕೋಬಹುದು. ಜೊತೆಗೆ ನೀವು ಆಲ್ರೆಡಿ ಅರ್ಜಿಯನ್ನ ಸಲ್ಲಿಸಿದೀವಿ ಸರ್, ನಮ್ಮ ಅಪ್ಲಿಕೇಶನ್ ಏನಾಗಿದೆ ಅನ್ನೋ ಚೆಕ್ ಮಾಡಬೇಕಾಗಿತ್ತು ಅಂದ್ರೆ ಟ್ರ್ಯಾಕ್ ಯುವರ್ ಅಪ್ಲಿಕೇಶನ್ ಅಂದ್ರೆ ವೋಟರ್ ಕಾರ್ಡಿನ ಒಂದು ಅಪ್ಲಿಕೇಶನ್ ವನ್ನ ಟ್ರ್ಯಾಕ್ ಮಾಡ್ಕೋಬಹುದು. ಇಲ್ಲ ಸರ್ ನಾವು SRI ಕಂಪ್ಲೀಟ್ ಆಗಿದೆಯಾ ಅಥವಾ ಏನಾಗಿದೆ ಅನ್ನೋದನ್ನ ಸ್ಟೇಟಸ್ ಚೆಕ್ ಮಾಡ್ಕೋಬೇಕಾಗಿದೆ. ಯಾಕಂದ್ರೆ ನಮ್ಮ ಮನೆಗೆ BLO ಬಂದಿಲ್ಲ, ನಮ್ಮ ಮನೆಗೆ ಇವತ್ತು SRI ಫಾರ್ಮ್ ಬಂದಿಲ್ಲ ಅನ್ನೋದು ಬಹಳಷ್ಟು ಜನರಿಗೆ ಒಂದು ಕನ್ಫ್ಯೂಸ್ ಆಗಿರುತ್ತೆ. ಬಂದು ಹೋಗಿರ್ತಾರೆ, ನಮಗೆ ಗೊತ್ತಿರೋದಿಲ್ಲ, ಮನೆಯಾಗ ಹೇಳಿರೋದಿಲ್ಲ, ಕೆಲವರಿಗೆ ಕೇಳಿರೋದಿಲ್ಲ. ಹಾಗಾಗಿ ನೀವೇನ್ ಮಾಡ್ಕೋಬಹುದು, ಸಂಪೂರ್ಣವಾಗಿ ಆ ಒಂದು SRI ಫಾರ್ಮ್ ಕಂಪ್ಲೀಟ್ ಆಗಿದೆಯಾ ಅಥವಾ ಇಲ್ಲ ಅನ್ನೋದನ್ನ ಚೆಕ್ ಮಾಡ್ಕೋಬೇಕಾಗಿತ್ತು ಅಂದ್ರೆ ಇಲ್ಲಿ ನೀವೇನ್ ಮಾಡಬಹುದು, ಫಿಲ್ ಇನ್ಯುಮರೇಷನ್ ಫಾರ್ಮ್ ಅಂತ ಇದ್ದಿರತ್ತೆ, ನೀವು ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬಹುದು. ಮಾಡಿದ ನಂತರ ಇಲ್ಲಿಂದ ಸ್ಟೇಟ್ ಕರ್ನಾಟಕವನ್ನ ನೀವು ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೋಬೇಕು. ಮಾಡಿದ ನಂತರ ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ನಿಮ್ಮ ವೋಟರ್ ಕಾರ್ಡಿನ ಒಂದು ನಂಬರ್ ಇದ್ದಿರತ್ತೆ, ಇಫಿಕ್ ನಂಬರ್ ಅಂತ ನಾವು ಹೇಳ್ತೀವಿ, EFIC ನಂಬರ್ ಅಂತ ವೋಟರ್ ಕಾರ್ಡ್ ಮೇಲೆ ನಂಬರ್ ಇದ್ದಿರತ್ತೆ. ಆ ಒಂದು ನಂಬರ್ ಅನ್ನ ನೀವೇನ್ ಮಾಡ್ಬೇಕು, ಸಂಪೂರ್ಣವಾಗಿ ಹಾಕಿ ಸರ್ಚ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು. ಓಕೆ, ನಾನು ನಂಬರ್ ಅನ್ನ ಹಾಕೊಂಡು ಸರ್ಚ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋತಾ ಇದ್ದೇನೆ. ಯಾಕಂದ್ರೆ ನಮ್ಮ ಒಂದು ಮನೆಗೆ ಬಂದಾರೋ ಅನ್ನೋದು ನನಗೆ ಗೊತ್ತಿಲ್ಲ, ಬಟ್ ಬಂದು ಹೋಗಿರ್ತಾರೆ, ಬಟ್ ನಾವು ಮನೇಲೆ ಇರೋದು ಬಹಳಷ್ಟು ಕಡಿಮೆ. ಹಾಗಾಗಿ ಚೆಕ್ ಮಾಡ್ಕೋತಾ ಇದ್ದೇನೆ ಆಗಿದೆಯಾ ಅಥವಾ ಇಲ್ಲ ಅನ್ನೋದು ಕೂಡ ನಾವು ಸಂಪೂರ್ಣವಾಗಿ ನೋಡ್ಕೋಬಹುದು. ಓಕೆನಾ? ಅವಾಗ ನಾವೇನ್ ಮಾಡಬಹುದು, ಇಲ್ಲಿಂದ ವೋಟರ್ ಕಾರ್ಡ್ ನಂಬರ್ ಯಾವ ರೀತಿಯಾಗಿದೆ ಅದೇ ರೀತಿಯಾಗಿ ನೀವೇನ್ ಮಾಡ್ಬೇಕು, ವೋಟರ್ ಕಾರ್ಡಿನ ಸಂಪೂರ್ಣವಾಗಿರುವಂತಹ ನಂಬರ್ ಅನ್ನ ನೀವೇನ್ ಮಾಡ್ಬೇಕು, ಹಾಕ್ಬೇಕಾಗ್ತದ. ಹಾಕಿದ ನಂತರ ಸರ್ಚ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ
ಈ ಸರ್ಚ್ ಮೇಲೆ ಮಾಡ್ತಿದ್ದಾನೆ ನೋಡಬಹುದು, ಯುವರ್ ಫಾರ್ಮ್ ಹ್ಯಾಸ್ ಆಲ್ರೆಡಿ ಸಬ್ಮಿಟೆಡ್ ಅಂತ ಬರ್ತಾ ಇದೆ. ನಿಮ್ಮ ಒಂದು ಫಾರ್ಮ್ ಏನಾಗಿದೆ, ಸಬ್ಮಿಟ್ ಆಗಿದೆ. SRI ಫಾರ್ಮ್ ಕಂಪ್ಲೀಟ್ ಆಗಿ ಸಬ್ಮಿಟ್ ಆಗಿದೆ. ಯಾವುದೇ ರೀತಿಯಿಂದ ತೊಂದರೆ ಇಲ್ಲ, ಡಿಲೀಟ್ ಕೂಡ ಆಗಿಲ್ಲ, ಏನೂ ಆಗಿಲ್ಲ. ಕರೆಕ್ಟ್ ಆಗಿ ಏನಾಗಿದೆ, ಸಬ್ಮಿಟ್ ಆಗಿದೆ ಅನ್ನೋದು ಕೂಡ ನಮಗೆ ಒಂದು ಸ್ಟೇಟಸ್ ತೋರಿಸ್ತಾ ಇದೆ. ಹೆಚ್ಚಿನ ಮಾಹಿತಿಗಾಗಿ ನೀವೇನ್ ಮಾಡಬಹುದು, ನಿಮ್ಮ ಹತ್ತಿರದಲ್ಲಿರುವಂತಹ BLO ಅಧಿಕಾರಿಗಳಿಗೆ, BLO ಅಂದ್ರೆ ಬಹಳ ದೂರ ಇರೋದಿಲ್ಲ, ಅವರು ನಿಮ್ಮ ಹತ್ತಿರದಲ್ಲಿರುವಂತಹ ಸರ್ಕಾರಿ ಶಾಲೆಯಲ್ಲಿ ಒಬ್ಬ ಶಿಕ್ಷಕರಿಗೆ BLO ಅಂತ ನೇಮಕ ಮಾಡಿರ್ತಾರೆ. ಆ ಒಂದು BLO ಗಳಿಗೆ ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿ ಕೂಡ ಸಂಪೂರ್ಣವಾಗಿ ಪಡೆದುಕೊಳ್ಳಬಹುದು. ಇಲ್ಲಿ ಏನಾಗಿದೆ ಸ್ಟೇಟಸ್ ನಾವು ನೋಡೋದಾದ್ರೆ ಇವತ್ತು SRI ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿದೆ ಅನ್ನೋದು ಕೂಡ ನಾವಿಲ್ಲಿ ಕಂಪ್ಲೀಟ್ ಆಗಿ ನೋಡ್ತಾ ಇದೀವಿ. ನನ್ನ ಒಂದು SRI ಫಾರ್ಮ್ ಆಲ್ರೆಡಿ ಸಬ್ಮಿಟ್ ಆಗಿದೆ, ಯಾವುದೇ ರೀತಿಯಿಂದ ತೊಂದರೆ ಆಗಿಲ್ಲ, ಡಿಲೀಟ್ ಕೂಡ ಆಗಿಲ್ಲ, ಮತ್ತೆ ಸಬ್ಮಿಟ್ ಮಾಡಿಲ್ಲ ಅಂತ ಕೂಡ ಅಲ್ಲಿ ಬರ್ತಾ ಇಲ್ಲ. ಯಾರಿಗಾದ್ರೂ ಇಲ್ಲಿ ಸಬ್ಮಿಟ್ ಆಗಿಲ್ಲ ಅಂತ ಬಂತು ಅಂದ್ರೆ ದಯವಿಟ್ಟು BLO ಗಳಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು SRI ಫಾರ್ಮ್ ಅನ್ನ ಕಡ್ಡಾಯವಾಗಿ ಭರ್ತಿ ಮಾಡಿ ಮತದಾರ ಪಟ್ಟಿಯಲ್ಲಿ ಹೆಸರನ್ನ ಉಳಿಸ್ಕೊಳ್ಳಿ. ಒಂದು ವೇಳೆ ಉಳಿಸ್ಕೊಳ್ಳಿಲ್ಲ ಅಂದ್ರೆ ಸಂಪೂರ್ಣವಾಗಿ ಡಿಲೀಟ್ ಆಗ್ಬಿಡತ್ತೆ. ನಿಮ್ಮ ಮನೆಯಲ್ಲಿರುವಂತಹ ಎಲ್ಲಾ ಸದಸ್ಯರ ಒಂದು ಪರಿಶೀಲನೆಯನ್ನ ನೀವು ಕಡ್ಡಾಯವಾಗಿ ಮಾಡ್ಕೊಳ್ಳೇಬೇಕಾಗತ್ತೆ. ಅದಾದ ನಂತರ ಮತ್ತೆ ನಾವು ಸಿಟಿಸನ್ ಸರ್ವಿಸ್ ಪೋರ್ಟಲ್, ಇನ್ನೊಂದು ಏನಾಗಿದೆ ಅಂದ್ರೆ ಇವತ್ತು ಬಹಳಷ್ಟು ಜನರಿಗೆ ತಂದೆ ತಾಯಿ ಒಂದು 2002 ಇರುವಂತಹ ಮತದಾರ ಒಂದು ಪಟ್ಟಿಯನ್ನ ಹುಡುಕ್ಬೇಕಾಗಿದೆ. ಅವಾಗ ಹುಡುಕುವಂತ ಅವಶ್ಯಕತೆ ಇಲ್ಲ. ಅವರು ಏನ್ ಮಾಡಿದ್ದಾರೆ ಅಂದ್ರೆ ಈ ಒಂದು ವೆಬ್ಸೈಟ್ ಅಲ್ಲೇ ಸಂಪೂರ್ಣವಾಗಿರುವಂತಹ ಸಿಟಿಸನ್ ಸರ್ವಿಸ್ ಪೋರ್ಟಲ್ ಅಲ್ಲೇ 2002 ಅಥವಾ 3 ಒಂದು ಮತದಾರ ಪಟ್ಟಿಯನ್ನ ನೀವೇನ್ ಮಾಡ್ಕೋಬಹುದು, ಸಂಪೂರ್ಣವಾಗಿ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೂ ಕೂಡ ಇಲ್ಲಿ ಅವಕಾಶವನ್ನ ಮಾಡಿಕೊಟ್ಟಿರುವಂತದ್ದು. ಓಕೆನಾ, ನೀವೇನ್ ಮಾಡಬಹುದು, ಆ ಒಂದು ಸಂಪೂರ್ಣವಾಗಿರುವಂತಹ ಸಿಟಿಸನ್ ಪೋರ್ಟಲ್ ಗೆ ನಾವು ಹೋದಾಗ ಇಲ್ಲಿ ವಾಪಸ್ ತಗೋತಾ ಇದೀನಿ, ವಾಪಸ್ ತಗೊಂಡು ಇಲ್ಲಿ ಏನ್ ಮಾಡಬಹುದು, ಸರ್ಚ್ ಯುವರ್, ವಾಪಸ್ ನಾನು ಸಿಟಿಸನ್ ಸರ್ವಿಸ್ ಪೋರ್ಟಲ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋತಾ ಇದೀನಿ. ಮತ್ತೆ ಮಾಡ್ಕೊಂಡು ವಾಪಸ್ ಅದೇ ಒಂದು ಪೋರ್ಟಲ್ ಗೆ ಹೋಗೋಣ. ಓಕೆ, ಸರ್ವರ್ ಸ್ವಲ್ಪ ಸ್ಲೋ ಅಂದ್ರೆ ಬಹಳಷ್ಟು ಮಂದಿ ನೋಡ್ತಿರ್ತಾರ, ಮಾಡ್ತಿರ್ತಾರ, ಎಲ್ಲರೂ ಕೂಡ ಚೆಕ್ ಮಾಡ್ಕೋತಿರ್ತಾರೆ. ಓಕೆನಾ, ಯಾಕಂದ್ರೆ ನಾವು BLO ಗಳಿಗೆ ಮಾಡಿ ಅಥವಾ ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು ಯಾರೋ ಒಬ್ರು ಬಂದು ಫಾರ್ಮ್ ಅನ್ನ ಕೊಟ್ಟು ಅವರೇ ತುಂಬಿಕೊಂಡು ಮಾಹಿತಿಯನ್ನು ಪಡೆದುಕೊಂಡು ತಗೊಂಡು ಹೋಗಿರ್ತಾರೆ. ಬಟ್ ಅವರು ಆನ್ಲೈನ್ ಅಲ್ಲಿ ಹಾಕಿದಾರ ಅಥವಾ ಇಲ್ಲ ಅನ್ನೋದನ್ನ ನಾವು ಚೆಕ್ ಮಾಡ್ಕೊಳ್ಳಿಕ್ಕೆ ಈ ಒಂದು ವಿಧಾನ ಮುಖಾಂತರ ಚೆಕ್ ಮಾಡ್ಕೋಬಹುದು. ಇನ್ನೊಂದೇನಾಗಿದೆ ಅಂದ್ರೆ ಸರ್ಚ್ ಯುವರ್ ನೇಮ್ ಇನ್ SRI ಅಂತ ಬರುತ್ತೆ. ಅಂದ್ರೆ SRI ಅಲ್ಲಿ ನಿಮ್ಮ ಹೆಸರು ಇದೆಯೋ ಅಥವಾ ಇಲ್ಲೋ ಅನ್ನೋದು ಕೂಡ ನೀವೇನ್ ಮಾಡಬಹುದು, ಇಲ್ಲಿಂದ ಚೆಕ್ ಮಾಡ್ಕೋಬಹುದು. ಓಕೆನಾ, ಇದರ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಸಂಪೂರ್ಣವಾಗಿರುವಂತಹ ಇನ್ನೊಂದು ಪೇಜ್ ಕೂಡ ನಮಗೆ ಓಪನ್ ಆಗುತ್ತೆ. ಅಂದ್ರೆ SRI ಫಾರ್ಮ್ ಅಲ್ಲಿ ಹೆಸರನ್ನ ಇದೆಯಾ ಅಥವಾ ಇಲ್ಲ ಅನ್ನೋದು ಕೂಡ ನೀವು ಇಲ್ಲಿ ಪರಿಶೀಲನೆಯನ್ನ ಸಂಪೂರ್ಣವಾಗಿ ಮಾಡ್ಕೋಬಹುದು. ಮಾಡಬೇಕಾಗಿತ್ತು ಅಂದ್ರೆ ಈ ರೀತಿಯಾಗಿರುವಂತಹ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸಂಪೂರ್ಣವಾಗಿ ನೀವೇನ್ ಮಾಡಬೇಕು, ನಿಮ್ಮ ಒಂದು ಡೀಟೇಲ್ಸ್ ಅನ್ನ ಹಾಕಿದ ನಂತರ ಕಾಣಿಸಿರುವಂತಹ ಕ್ಯಾಪ್ಚರ್ ಕೂಡ ಹಾಕಿ ನೀವು ಸರ್ಚ್ ಮಾಡ್ಕೊಂಡಾಗ ಸಂಪೂರ್ಣವಾಗಿರುವಂತಹ ಒಂದು ಡೀಟೇಲ್ಸ್ ನಿಮ್ಗೆ ಸಿಗುತ್ತೆ. ಇಲ್ಲಿಂದ ಸರ್ಚ್ SRI ಈ ರೂಲ್ ಅಂತ ಬರುತ್ತೆ. ಇದರ ಮೇಲೂ ಕೂಡ ನೀವೇನ್ ಮಾಡ್ಕೋಬಹುದು, ನಿಮ್ಮ ಒಂದು ಈ ರೂಲ್ ಕೂಡ ಚೆಕ್ ಮಾಡ್ಕೋಬಹುದು. ಕರ್ನಾಟಕ ಅಂತ ಸೆಲೆಕ್ಷನ್ ಮಾಡ್ಕೊಂಡು ವ್ಯೂ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ಸಾಕು. ಸಂಪೂರ್ಣವಾಗಿರುವಂತಹ ಇಲ್ಲಿಂದ 2002 ಒಂದು ಮತದಾರ ಒಂದು ಪಟ್ಟಿಯನ್ನ ನೀವೇನ್ ಮಾಡಬಹುದು, ಸಂಪೂರ್ಣವಾಗಿ ಚೆಕ್ ಮಾಡ್ಕೋಬಹುದು. ಇಲ್ಲಿ ಕೊಟ್ಟಿರುವಂತಹ ನಿಮ್ಮ ಡಿಸ್ಟ್ರಿಕ್ಟ್ ಹಾಕೊಳ್ಳಿ. ನಿಮ್ಮ ಒಂದು ಡಿಸ್ಟ್ರಿಕ್ಟ್ ಹಾಕಿದ ನಂತರ ಯಾವ್ದಾದ್ರು ಡಿಸ್ಟ್ರಿಕ್ಟ್ ಅನ್ನ ಬಿಜಾಪುರ ಹಾಕುತ್ತಾ ಅದನ್ನ ಇಲ್ಲಿ ತಾಲೂಕುಗಳ ಹೆಸರು ಹಾಕಿರ್ಬೋದು. ಜೊತೆಗೆ ಇಲ್ಲಿಂದ ಪಾರ್ಟ್ ನಂಬರ್ ಅಂತ ಬರುತ್ತೆ. ಓಕೆನಾ, ಯಾವ್ದಾದ್ರು ಸಿಂಧಿ ಅಂತ ಹಾಕುತ್ತಾ ಅದನ್ನ ಇಲ್ಲಿಂದ ಪಾರ್ಟ್ ನಂಬರ್ ಬರುತ್ತೆ. ಯಾವ ಒಂದು ಪಾರ್ಟ್ ಅಂದ್ರೆ ನಿಮ್ಮ ಒಂದು ಊರನ್ನ ಡೀಟೇಲ್ಸ್ ಅನ್ನ ಸೆಲೆಕ್ಷನ್ ಮಾಡ್ಕೋಬೇಕು. ಓಕೆ, ಯಾವ ಊರಿಂದ ಬಿಲಾಂಗ್ ಮಾಡ್ತಾ ಇದ್ದೀರಿ ಆ ಒಂದು ಊರಿನ ಡೀಟೇಲ್ಸ್ ಅನ್ನ ಹಾಕೊಂಡು ಸೀದಾ ನೀವೇನ್ ಮಾಡಬಹುದು, ಸರ್ಚ್ ಮಾಡ್ಕೊಂಡ್ರೆ ಸಂಪೂರ್ಣವಾಗಿರುವಂತಹ PDF ಅಲ್ಲೇ ನೀವೇನಾಗುತ್ತೆ, ನಿಮ್ಮ ಊರಿನ ಮತದಾರ ಪಟ್ಟಿಯಲ್ಲಿ ಇರುವಂತಹ ಹೆಸರನ್ನ ಸಂಪೂರ್ಣವಾಗಿ ಅಲ್ಲಿ ನಿಮ್ಮ ಒಂದು ಕ್ರಮ ಸಂಖ್ಯೆ ಆಗಿರಬಹುದು, ಭಾಗ ಸಂಖ್ಯೆನೂ ಕೂಡ, ಮತ್ತೆ ವೋಟರ್ ಕಾರ್ಡಿನ ಒಂದು ಇಫಿಕ್ ನಂಬರ್ ಕೂಡ ಅಲ್ಲಿ ಸಿಗುತ್ತೆ. ಸಂಪೂರ್ಣವಾಗಿ ತಗೊಂಡು ನೀವು BLO ಗಳಿಗೆ ಕೊಟ್ಟರೆ ಸುಗಮವಾಗಿ SRI ಫಾರ್ಮ್ ಅನ್ನ ನೀವು ಭರ್ತಿಯನ್ನ ಮಾಡ್ಕೋಬಹುದು. ಇಲ್ಲಿ ಸಾಕಷ್ಟು ಮಾಹಿತಿಗಳನ್ನು ಕೂಡ ಇಲ್ಲಿ ಕೊಟ್ಟಿರ್ತಾರೆ. ಈ ಒಂದು ವೆಬ್ಸೈಟ್ ಅಲ್ಲಿ ನಿಮಗೆ ಬೇಕಾಗಿರುವಂತಹ SIR ಗೆ ಸಂಬಂಧಪಟ್ಟಿರುವಂತದ್ದಾಗಿರಬಹುದು, ಜೊತೆಗೆ ವೋಟರ್ ಕಾರ್ಡ್ ಗೆ ಸಂಬಂಧಪಟ್ಟಿರುವಂತಹ ಎಲ್ಲ ತರದ ಒಂದು ಮಾಹಿತಿಯನ್ನ ನಿಮ್ಮ ಮೊಬೈಲ್ ಫೋನ್ ಅಲ್ಲಿ ಸಿಗುತ್ತೆ. ಪ್ರತಿಯೊಬ್ಬರು ಈ ಒಂದು ಕೆಲಸವನ್ನ ಮಾಡ್ಕೊಂಡ್ರೆ ಸಂಪೂರ್ಣವಾಗಿ ನಿಮ್ಮ ಒಂದು SRI ಫಾರ್ಮ್ ಸಬ್ಮಿಟ್ ಆಗಿದೆಯಾ ಇಲ್ಲ ಅನ್ನೋದನ್ನ ಚೆಕ್ ಮಾಡ್ಕೋಬಹುದು. ಜೊತೆಗೆ SRI ಗೆ ಸಂಬಂಧಪಟ್ಟಿರುವಂತಹ ಎಲ್ಲ ತರದ ಒಂದು ಮಾಹಿತಿ ಕೂಡ ನೀವು ಇಲ್ಲಿ ಸಂಪೂರ್ಣವಾಗಿ ಚೆಕ್ ಮಾಡ್ಕೋಬಹುದು. ಜೊತೆಗೆ ವೋಟರ್ ಕಾರ್ಡ್ ಗೆ ಸಂಬಂಧಪಟ್ಟಿರುವಂತಹ ಎಲ್ಲ ಮಾಹಿತಿಗಳನ್ನು ಕೂಡ ಇಲ್ಲಿ ಪರಿಶೀಲನೆಯನ್ನ ಮಾಡ್ಕೋಬಹುದು. ದಯವಿಟ್ಟು ಹೇಳಿರುವಂತಹ ಮಾಹಿತಿ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬಾರ್ದು. ಜೊತೆಗೆ ನಾನು ಮಾಡುವಂತಹ ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೋಡಬೇಕಾಗಿತ್ತು ಅಂದ್ರೆ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತಾ ಇದೆ ಕೆಂಪು ಅಕ್ಷರಲೆ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಬಾಜುನ್ ಬೆಲ್ ಐಕಾನ್ ಗಂಟಿ ಬರ್ತದೆ, ಅದಕ್ಕೆ ಬಾರಿಸ್ಬಿಟ್ರೆ ಮಾತ್ರ ಪ್ರತಿಯೊಂದು ಕೋರ್ಸಿನ ಒಂದು ಅಂದ್ರೆ ವಿಡಿಯೋಸ್ ಗಳ ಒಂದು ನೋಟಿಫಿಕೇಶನ್ ನಿಮ್ಮ ಒಂದು ಮೊಬೈಲ್ ಫೋನ್ ಮೇಲೆ ಬರುತ್ತೆ. ನೀವು ಮನೆಯಲ್ಲೇ ಕೂತ್ಕೊಂಡು ಪ್ರತಿಯೊಂದು ವಿಡಿಯೋಸ್ ಅನ್ನ ನೋಡೋ ಮುಖಾಂತರ ಉಚಿತವಾಗಿ ಕಂಪ್ಯೂಟರ್ ಶಿಕ್ಷಣ ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸುವಂತಹ ವಿಧಾನ ಎಲ್ಲ ತರದ ಒಂದು ಮಾಹಿತಿಯನ್ನ ಉಚಿತವಾಗಿ ಪಡಿತಾ ಇರಬಹುದು ಸ್ನೇಹಿತರೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ